ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ, ಕನಸಿನಲ್ಲಿ ಹಾವು ಪದೇ ಪದೇ ಕಾಣಿಸ್ತಾ ಇದೆಯಾ? ಇದು ಸಾಮಾನ್ಯ ಕನಸಲ್ಲ, ನಿಮ್ಮ ಜೀವನದ ಸ್ಪಷ್ಟವಾದಂಥ ಸಂಕೇತ ಆಗಿರುತ್ತೆ. ಹಾಗಾದರೆ ಈ ಒಂದು ಸಂಪೂರ್ಣವಾದಂಥ ಮಾಹಿತಿಗಾಗಿ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿ, ಸ್ವಪ್ನಶಾಸ್ತ್ರದ ಪ್ರಕಾರ ಹಾವು ಕನಸಿನಲ್ಲಿ ಕಾಣಿಸುವಂಥದ್ದು ಒಂದು ಮುಖ್ಯ ಸೂಚನೆ. ಇದು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಶಕ್ತಿಗಳ ಬಗ್ಗೆ ತಿಳಿಸುತ್ತದೆ. ಹಾವು ಶಾಂತವಾಗಿ ಕಾಣಿಸಿದರೆ ಅದು ಶಕ್ತಿ ಮತ್ತು ಪ್ರಗತಿಯ ಸೂಚನೆ. ಹಾವು ಹಿಂಬಾಲಿಸಿದರೆ ನಿಮ್ಮ ಜೀವನದಲ್ಲಿ ಒತ್ತಡ ಮತ್ತು ಭಯ ಹೆಚ್ಚಾಗಿದೆ ಅಂತ. ಹಾವು ಕಚ್ಚಿದರೆ ನಿಮ್ಮ ಸುತ್ತಮುತ್ತ ಇರುವವರಿಂದ ತೊಂದರೆ ಬರುತ್ತದೆ ಅನ್ನುವಂಥದ್ದು. ಪದೇ ಪದೇ ಹಾವು ಕಾಣಿಸಿದರೆ ಅದು ನಾಗ ಸಂಬಂಧಿಸಿದ ದೋಷದ ಸಂಕೇತವಾಗಿರುತ್ತೆ. ಹಾಗಾದರೆ ಇದಕ್ಕೆಲ್ಲ ಶಾಸ್ತ್ರೋಕ್ತವಾದಂಥ ಪರಿಹಾರಗಳು ಏನು? ಕನಸಿನಲ್ಲಿ ಹಾವು ಕಂಡರೆ ನೀವೇನು ಮಾಡಬೇಕು? ಸೋಮವಾರ ಶಿವ ದೇವಸ್ಥಾನಕ್ಕೆ ಹೋಗಿ ನಾಗದೇವತೆಗೆ ಪೂಜೆ ಮಾಡಿ, ಓಂ ನಾಗದೇವಾಯ ನಮಃ ಮಂತ್ರವನ್ನು 21 ಬಾರಿ ಜಪ ಮಾಡಿ, ಶಿವಲಿಂಗಕ್ಕೆ ಹಾಲು ಅರ್ಪಿಸಿ. ಈ ಒಂದು ಕ್ರಮ ಪಾಲಿಸಿದರೆ ನಾಗದೋಷ ಶಮನವಾಗುತ್ತದೆ, ಭಯ ಕಡಿಮೆಯಾಗುತ್ತದೆ, ಮನಸ್ಸಿಗೆ ಶಾಂತಿ ಬರುತ್ತದೆ, ಆಪತ್ತಿನ ಸೂಚನೆ ದೂರವಾಗುತ್ತದೆ. ಕನಸುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ, ಅವು ಜೀವನದ ಸೂಚನೆ ನೀಡುತ್ತವೆ. ಸರಿಯಾದ ಅರ್ಥ ತಿಳಿದು ಪರಿಹಾರ ಮಾಡಿದರೆ ಶಾಂತಿ ನೆಲೆಸುತ್ತದೆ. ಇನ್ನು ವೀಕ್ಷಕರೇ, ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಮತ್ತೆ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವಂಥ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ನಮಸ್ಕಾರ.